ಇಲ್ಲಿ ನೋಡ್ರಿ ಮೊಹರಮ್ಮಿನ ಶರ್ಬತ್ ರೀ 2 ಡ್ರಮ್ ರೀ ಮಾಡ್ಯಾರ ನೋಡ್ರಿ. ನಾನು ಈಗ ಎದ್ದು ಬಂದು ಏನು ತವಾಜ್ ಮಾಡ್ದೆ ಅಂತಂದು ನಮ್ಮ ಶೇಖುಬೇ ಇದ್ರಿ, ನಮ್ಮ ಬಾಜು ಮನೆ ಬಯ್ಯಾರ ರೀ. ಏನ್ರಿ ಅಂತೆ ಮೊಹರಮ್ ಇದು ಶರ್ಬತ್ ತಯಾರಾತ್ರಿ ಆಗಲಿಗೆ ಅಂದ್ರೆ ಅಯ್ಯೋ ಚಲೋ ಆಯ್ತು ಬಿಡ್ರಿಪ್ಪ ಅಂತೇಳಿ. ಇಲ್ಲ ನಮ್ಮ ಶೇಖುಬೇ ಹೆಂಗೆ ಮಾಡಿ ಅಂತ ನೋಡಿ ಬರ್ರಿ ಅಂತಂದ್ರೆ ಮತ್ತೆ ಡ್ರಮ್ ತುಂಬೈತ್ರಿ. ಒಂದು ದೊಡ್ಡ ಬ್ಯಾರೆಲ್ ಮಾಡ್ಯಾರ ಅವ್ರು, ವರ್ಷ ಮಾಡ್ತಾರೆ ಅವ್ರು. ಇಲ್ಲಿ ನೋಡ್ರಿಪ್ಪ ನಮ್ಮ ನಬಿಲರ್ದು ಆಲಿ ಶರ್ಬತ್ ರೆಡಿ ಆತ್ರಿ. ಬೆಳಗ್ಗೆ ಕೇಳಿದ್ರಾಗ ನಮ್ಮ ಬಯಾಕರ ಆತಾರೆ ಹೆಂಗೆ ಐತೆ ನೋಡ್ಬರ್ರಿ ಟೇಸ್ಟ್ ಅಂತಂದು ನೋಡ್ಬಾರಿಪ್ಪ. ನಿಮ್ಮ ಮಗಳ ಮೊದ್ಲಿಗೆ ಫಸ್ಟಿಗೆ ಮಕ್ಕ ತೊಗೊಂಡೆಲ್ಲ ರೆಡಿ ಆತಾಡ್ರಿ. ಹಾಂ ಮೊಹರಮ್ಮಿನ ಶರ್ಬತ್ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ರಿಪ್ಪ. ಕರೆಕ್ಟ್ ಐತೆ ಭಾಳ ಆಗಿದೆ ಸಕ್ರೆ ಏನಷ್ಟು ಇರಲಿ ಕರೆಕ್ಟ್ ಐತೆ ಮಸ್ತ್ ಆಗೈತೆ ತೋರಿ ಬೈ ಚಲೋ ಆಗೈತೆ ರೀ. ಆರಿಪ್ಪ ಓಕೆ ನೀನು ಆಯ್ತು ನೋಡಿರಿ. ನಾನು ಫ್ರೆಶ್ ಆದಿರಿ. ಇದು ಚಹಾ ಮಾಡ್ಕೊಂಡು ಹೋಗ್ಬೇಕ್ರಿ ಅಮ್ಮಗ್ರಿ. ಅಮ್ಮ ಅಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋದ್ರಿ ಅವ್ರು ವಾಪಸ್. ಅವ್ರಿಗೆ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಹೋಗ್ತೀನಿ. ಈಗ ರೋಜಾ ಇದ್ದಿದ್ದು ನೋಡ್ರಿ ಮಕ್ಕೊಂಡ್ರದು ಈ ಕೆರ್ಶಿಯಾಗಿ ಎಬ್ಸಾಕತ್ತೀನಿ ಹೇಳೋವಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದಾರಿ ಎದ್ದು ಮತ್ತು ವಾಪಸ್ ಮಕ್ಕೊಂಬಿಟ್ರೆ. ಈಗ ನೋಡ್ರಿ ನಾನು ಚಹಾ ತೊಗೊಂಡು ಹೋಗಕತ್ತೀರಿ ಈಗ ಅಮ್ಮಗೆ. 500 ರೂಪಾಯಿ ಬಂದ್ರಲ್ಲ ನಮ್ಮ ಐಸ್ಬಯ್ಯ ಶರ್ಬತ್ ಮಾಡಾಕತ್ತಾರಲ್ರಿ ಅವ್ರು. ಶರ್ಬತ್ತಿ ಹಾಕಕ್ರಿ ನಮಗೆ ಐಸ್ಕೊಡೋ ಬೇರೆ ಅವ್ರು ಹೇಳ್ತಾರೆ ಅವ್ರಿಗೆ ಎಲ್ಲರೂ ಮಾಡ್ಬೇಕಂತಾರೆ. ಮಾಡ್ತಾರೆ ತಗೋರ್ಮ ಮಾಡ್ತಾರೆ. ಬಂದ್ಯಾ ಮಮ್ಮಿ ಬಂದು ನೋಡ್ಬ ರೊಕ್ಕ ಬರಲ್ಲ ನಾನು ಈಗ ಸ್ನಾನದೆಲ್ಲ ಮುಗೀತ. ಕೇಳಬಲ್ರಿ ಹುಡುಗರು ರಜೆ ಅದಾವ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಮಲ್ಕೊಂಡಾರ ಅದಕ್ಕೆ ನಾ ಎಲ್ಕೊಂಡಿರ್ತೀನಿ ಎಲ್ಕೊಂಡ್ರಂತ ಅಂಗಡಿ ಒಳಗೆ ಹೋಗ್ಬರ್ತೀನಿ. ಮತ್ತೆಲ್ಲ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನೋಡ್ರಿಪ್ಪ ಇದು ಮುಗಿಯಾಕತ್ರ ಮೊಹರಂ ಕೊನೆ ದಿನ ಇವತ್ತು. ಕೊನೆ ದಿನ ಮೊಹರಂ ಕೊನೆ ದಿನ ರೀ. ತಾಯಿದು ಕೊನೆ ದಿನ ನೋಡುವ ಇವತ್ತು ಕೊನೆ ದಿನ. ಮತ್ತೆ ಎಲ್ಲ ನಾವು ನೀವು ಯಾರು ಏನು ಹೇಳಿದ್ರಲ್ರಿ ಎಲ್ಲ ಮಾಡಿಸಿ ನಿಮ್ಮ ವಾಟ್ಸಪ್ಗೆ ನಾನು ಕಳ್ಸೀನಿ ಫ್ರೆಂಡ್ಸ. ಎಲ್ಲರೂ ನನಗೆ ಭಾಳ ಚಂದ ಭಾಳ ಅಂದ್ರೆ ಅಷ್ಟು ಚಂದ ಇದು ಮಾಡ್ಯಾರ. ಹೊಳ್ಳಿ ರಿಪ್ಲೈ ಮಾಡ್ಯಾರಿ. ಮತ್ತು ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕು. ನಾನು 1 ವರ್ಷನೂ ಉಡಿ ಕಟ್ಟಿದ್ದಿಲ್ಲ. ನಾನು ಈ ವರ್ಷ ನಾನು ಉಡಿ ಕಟ್ಟಿದ್ರಿ. ನಮಗೂ ಒಂದು ಎಲ್ಲರ ಸಣ್ಣದಾಗೋಲ್ದಕ್ಕ ಮನೆ ಆಗಲಿ ಪುಟ್ಟದಾಗೋಲ್ದಕ್ಕ ಅಂತಂದು ಎಲ್ಲರೂ ನನಗೆ ಆಶೀರ್ವಾದ ಮಾಡಿರಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು ನನಗೇನು. ಹಂಗೆ ದೇವ್ರ ಆಶೀರ್ವಾದನೇ ಬೇಕು. ದೇವ್ರಿಗಂತೂ ಮಾಡೀನಿ. ನೀವು ಎಲ್ಲರೂ ನನ್ನ ಬಗ್ಗೆ ಬೇಡ್ಕೊಂಡು ನನಗೆ ವಾಟ್ಸಪ್ ಮೆಸೇಜ್ ಮಾಡಿರಲ್ಲ ಕಮೆಂಟ್ರ ಮಾಡಿರಿ. ನನಗೆ ಈಗ ದರ್ಗಾಕ್ಕೆ ಹೋಗ್ಬಿಡ್ತೀನಿ. ಎಲ್ಲರಿಗೂ ಆಶೀರ್ವಾದ ಇರಲಿ. ಏನಂದ್ರೆ ಎಲ್ಲಾಗ ದಯ ಇರಲಿ. ಯಾರು ಏನು ಹೇಳಿದ್ರಿ ಎಲ್ಲಾರ್ದು ಮಾಡ್ತೇವ. ಎಲ್ಲ ತಾಯಿ ಮ್ಯಾಗ ಆಸೆ ಭರೋಸ. ಆ ತಾಯಿ ನಿಮ್ಗೆಲ್ಲರಿಗೆ ನೀವು ಏನು ಅಂದ್ಕೊಂಡಿರ್ತೀರಿ ಎಲ್ಲ ಹಿಡಿಯರ್ಸಿ ಕೊಡ್ತಾಳೆ. ನಿಮ್ಮ ಮನೆ ಹಾಲು ಕಡೆಗೆ ಹೋಗ್ತತಿ ಅಂತ ನಾನು ಕಂಡು ಬೇಡಿಕೆ ಅದು ಆತರ ಸಾಕ್ಷಿದ್ದ ನಾವೆಲ್ಲ ನೀವು ಹೇಳ್ದಂಗೆ ನಾವು ಮಾಡೇವ. ಎಲ್ಲರಿಗೆ ನಿಮ್ದು ಏನೋ ಒಂದು ತಪ್ಪಾದ್ರೂ ಮಾಫ್ ಮಾಡುವ ಆ ತಾಯಿ ಆಶೀರ್ವಾದದಿಂದ. ಅಮ್ಮಗೆ ಈರಮ್ಮ ಬಂದ್ರಿ, ನಮ್ಮ ಗುಂಡಮ್ಮ ಬಂದ್ಲು. ನಮ್ಮ ಗುಂಡಮ್ಮ ದರ್ಗಾರ ಕೊಂಟಾಡ್ರಿ ಈಗ. ಓಯ್ ಬಾವ ನಾನು ಹೋಗಿ ಬಂದೆ ಬೆಳಗ್ಗೆ ಬಂದಕಿನ. ಈಗ 10 ಗಂಟೆ 10 ಅಂತಂದ್ರೆ ಬೀವಿ ಪಾತಿ ಮರಿ ಹೇಳ್ತಾರೆ ಈಗ. ಹಾಗಾಗಿ ನಾವು ಬಂದು ಕೂತ್ಕೊಂಡಿವ್ರಿ. ಈಗ ಒಂದು ಸ್ವಲ್ಪ ವ್ಯಾಪಾರ ಆಕೈತ್ರಿ. ದೇವ್ರು ಹೇಳೋ ವ್ಯಾಪಾರ ಆಕೈತ್ರಿ ಈಗ. ಅಲ್ಲಿ ನಮ್ಮ ನೀರು ನಿಂತ್ಕೊಂಡಾರ ಆಚೆ ಕಡೆ ರೀ. ಹೋಗಿ ಬಂದ್ರೆ ತರ್ಗಾಕ ಇರೋ ಪಿರಂಗ್ ಚಾ ಕೈಮ ಹೋಮ್ ಪಡಿಕಿನೇ. ಹೌದು ಮತ್ತೆಲ್ಲರೂ ಕೂಡ ನಾಷ್ಟ ಮಾಡಿದ್ರಿ. ಇಲ್ಲೇ ಕುತ್ಕೊಂಡ್ರಿ. ಆಕೆ ಅದು ಮಾಡಿಯೋ ಕೊಡಿ ಸ್ಟೀಲಿಂದ. ರೋಜ್ ಅದ್ರಿ ರೀ ನಾಷ್ಟ ಮಾಡಂಗಿಲ್ರಿ ಅವ್ರು. ರೆಡಿಯಾಗಿ ಬಂದ್ರೆ ರೆಡಿಯಾಗಿ ಚಲೋ ಆತ್ ಬಿಡುವ. ಹಾಂ ನೀರು ತುಂಬಿಟ್ಟು ಬಂದ್ರಲ್ಲ ಅಲ್ಲಿನ. ಹಾಂ ಹೋಗ್ಬೇಕು ಅಲ್ಲಿ ಹಾಕಕ್ಕೆ ನೀರು ಹಾಕಕ್ಕೆ. ಈಗ ನಾಷ್ಟ ಮಾಡಿಲ್ರಿ. ಯಾರು ಕೊಡಿದ್ರಿ ಅದನ್ನೀಗ? ನಮ್ಮ ಸೈರಪ್ಪ ಬಂದ್ರಿ, ಯಾಸ್ಮಿನ್ ಬಂದ್ರಿ. ನೀವು ತಗೊಂಬಂದ್ರಿ ನಾಪ ಸರಪತ್ರಿ? ಹೌದನ್ರಿ? ಹಾಂ ಈಗ ನೋಡ್ರಿಪ್ಪ ಬಂದು ಎಲ್ಲಾರು ಊರಿನ ಹಿರಿಯರು ಎಲ್ಲಾರು ಬಂದು ಹೋಗಾಕತ್ರ ಅಂದ್ರೆ ದೇವ್ರು ಎಬ್ಬಿಸ್ತಾರ್ರಿ ಈಗ. ಇಲ್ಲಿ ನಮ್ಮ ಮಾವಲ್ ಬೇರೆ ಸರ್ಬತ್ ಮಾಡ್ಕೊಂಬಂದಾರ್ರಿ. ಎಲ್ಲರಿಗೆ ಹಂಚಾಕತ್ತಾರ ನೋಡ್ರಿ. ಹೌದ್ರಿ
ನಾನು ಮನೆಗೆ ಹೋಗಕತ್ರಿ ದೇವ್ರ ಅದು ಅಂತ ಶರ್ಬತ್ ಮಸ್ತ್ ಆಗೈತಿ ಸೂಪರ್ ಆಗೈತಿ ರೋಜಾ ಇದ್ದರಿಗೆ ಇಲ್ಲಿ ಹರಿಪನ ಊದ್ಬತ್ತಿ ಹಚ್ಚಾಕತ್ತಾಳ್ರಿ ದೇವ್ರಿಗೆ ಈಗ ದೇವ್ರು ಬರ್ತಾವ್ರಿ ಇಲ್ಲಿ ನಮ್ಮ ದೇವ್ರನ್ನ ಹೊರಗೆ ಡೋಲಿ ಪಿರನ್ ತೊಗೊಂಬಂದು ಹೊರಗೆ ಇದು ಮಾಡ್ಯಾರಪ್ಪ ಇಲ್ಲಿನ ಹೊರಗೆ ಬಂದಾರ ಅಲ್ಲಿ ಎದ್ದವ್ರಿ ಅಪ್ಪ ದೇವ್ರು ಎದ್ದ ಮೇಲೆ ನಾನು ಬಂದೆ ಇಲ್ಲಿ ಆಯ್ಕೆ ಯಾರಿಪ್ಪ ನೀರು ಹಾಕೋಗೋ ದೇವ್ರಿಗೆ ಅಂತ ಬಲ್ಲಂತಾಳ್ರಿ ಹೌದು ಇವತ್ತು ಶುಕ್ರವಾರ ಅಲ್ರಿ 10 ರೀ 10 ಟೈಮ್ ಆಗಲಿಗೆ ಗಿರಾಕಿನೂ ಬರಾಕತ್ತಾವ ನಾ ಬೆಳಿಗ್ಗೆ ಹೋದಕ್ಕೆಲ್ಲಿ ಬೈದೆ ಮತ್ತೆ ಇಷ್ಟೊತ್ತಾದ್ರ ಮನೆಗೆ 1 ಗಂಟೆ ಮಟ 1 ಗಂಟೆ ಕೊಟ್ಟಿವ್ರಿ ಹೆಬ್ಬಾಳಿಯರಂತ್ರಿ ಅವರು ನೀವು ಬಂದಾಗ 12 ಇತ್ತೇನ್ರಿ 12 ಗಂಟೆ ಆಗಿತ್ತಾನ ಅಷ್ಟು ಗಂಟೆ ಆಗಿತ್ತು ನಾವು ಮಕ್ಕ ಮಟ 1 ಐತಪ್ಪ ರಾತ್ರಿ ಎಲ್ಲ ಮುಚ್ಚಿಟ್ಟು ಕಚ್ಚಿಟ್ಟು ಬರಮಟ ಅಂದ್ರೆ ಹಾಗಾಗಿ ಇವತ್ತು ಬಿಸ್ಕಿಟ್ ತಿನ್ನಕ್ಕೆ ಹೋಗ್ತೀನಿ ಬಿಸ್ಕಿಟ್ ಹೋಗಲ್ಲ ನನಗೆ ಇವತ್ತು ಸುಸ್ತಾಗ್ಬಿಟ್ಟೈತೆ ಆಗಲಿಗೆ ಹೋಗೋವಲ್ತ್ರಿ ಇವತ್ತು ಆಗಲಿಗೆ ಏನು ಮಾಡ್ತೀರಿ ಹೇಳ್ರಿ ಈಗ ದೇವ್ರು ಬಂದ್ರೆ ದೇವ್ರ ನೀರು ಹಾಕಿ ನಾವು ಚಂಗೆದ್ದೆಲ್ಲ ರೆಡಿ ಮಾಡ್ಬೇಕ್ರಿ ಅದು ಪುಟಾಣಿ ಸಕ್ರೆ ಕೊಬ್ಬರಿ ಇದೆಲ್ಲ ಮಿಕ್ಸಿ ಹಾಕಿಡ್ಬೇಕು ಕರೆಂಟ್ ಬೆಳಗ್ಗೆ ಇದ್ದನೂ ಕರೆಂಟ್ ಇಲ್ರಿ ಇವತ್ತು ನಮ್ಮ ಮನೆ ಒಳಗ್ರಿ ಒಂದು ಸ್ವಲ್ಪ ಹೊತ್ತು ಬಂತು ಮತ್ತೆ ಹೋಗೇ ಬಿಡ್ತೀರಿ ಆಗ ಅದು ಹೋಗಿದ್ದು ಬಂದೇ ಇಲ್ಲ ನೋಡ್ರಿ ಕರೆಂಟ್ ಏನು ಇದ್ದಾಗ ಹಿಂಗೆ ಹೋಗ್ಬಿಡ್ತಾವ್ರಿಪ್ಪ ಕರೆಂಟ್ ನಮ್ಮ ಸಪ್ಪು ಬಂದ್ರಿ ಸತ್ಯ ಆಕೆ ಮಗಳು ಅರ್ಶಿಯನು ಬಂದ ಈಗ ಬೀಪಾತಿ ಮರು ಬರ್ತಾರೆ ಈಗ ನೋಡ್ರಿ ದೇವ್ರು ಬಂದ್ರು ಬೀಪಾತಿ ಮರ್ರಿ ಇದೆ ರೀ ಈ ಬೀಪಾತಿ ಮರ ಗುಡ್ಡಕ್ಕೆ ಹೋಗ್ತಾರೆ ಈಗ ಸವಾರೆಲ್ಲ ಮುಗಿಸ್ ಬಂದ್ರಿ ಇಲ್ಲಿ ನೋಡ್ರಿಪ್ಪ ಎಣ್ಣೆ ಕಾಯ್ಗಿಟ್ಟೀನಿ ಅಲ್ಲೇ ಇಲ್ಲಿ ಹಾಲು ಬಿಸಿ ಇಟ್ಟೀನಿ ರೀ ಎದಕ್ಕೆ ಅಂತ ಹೇಳಿದ್ರೆ ಇದು ರೀ ಚಂಗೆ ಹಿಟ್ಟು ನಾದ್ಬೇಕ್ರಿ ಈಗ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆಲಿ ಅದೆಲ್ಲ ಹಾಕಿ ನಾತರ ಚಂಗೆ ಹಿಟ್ಟಿಗೆ ನಮ್ಮ ಪರಿತಾಪ ಕೇಳಿದ್ರು ಮಸ್ತ್ ಹೇಳ್ತಾರೆ ಅವ್ರಿಗೆ ಅವರು ಹಂಗೆ ಮೆತ್ತಂಗೆ ಅಳಂಬಿ ಆದಂಗೆ ಇರ್ತಾರೆ ಅವರು ಇವು ಚಂಗೆ ರೀ ಅದಕ್ಕೆ ಹೆಂಗೆ ಮಾಡ್ತೀರಪ್ಪ ಅಂತಂದು ವರ್ಷಕ್ಕೆ ಕೇಳ್ದಾರೆ ನಾನು ಅವ್ರಿಗೆ ಅವರು ತತ್ತಿಯದು ಹಾಕ್ತಾರೆ ನೀವು ತತ್ತಿ ತಿಂತಾರದಿಲ್ಲ ಅಂದರೆ ಹಾಕಬೇಡ್ರಿ ತತ್ತಿ ಗಿತ್ತಿ ಏನು ಬೇಡ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಮದುವೆ ಹಿಟ್ಟಿನೊಳಗೆ ಸ್ವಲ್ಪ ಸೋಡಾ ಪುಡಿ ಹಾಕಂತಾರೆ ನಾನು ಒಂದು ಚುಟ್ಟಿಗೆ ಅಷ್ಟು ಹಾಕ್ತೀನಿ ಸೋಡಾ ಪುಡಿ ರೀ ಹಾಕಿ 1-2 ತತ್ತಿ ಒಡೆದು ಹಾಕಿ ಹಾಲು ಹಾಕಿ ಹಿಟ್ಟು ನಾತೀನಿ ರೀ ನಾನು ನಾದಿ ಮಾಡ್ತೀನಿ ರೀ ಇನ್ನೊಂದು ಸ್ವಲ್ಪ ಹಾಲು ಸ್ವಲ್ಪ ಬಿಸಿ ಆಗಲಿ ರೀ ಬಾಂಡೆ ಇದ್ರಿ ಬಾಂಡೆ ತಿಕ್ಕೊಂಬಂದ್ರಿ ಮೊದಲು ಹೋಗಿರಿ ಈಗ ಆರಿಫರು ಇಲ್ಲ ಅರ್ಶಿಯರು ಇಲ್ಲ ರೀ ಅಲ್ಲಿ ದೇವರು ಚೌಡಿ ಕಡೆ ಕೊಡ್ತಾರಂತ್ರಿಪ್ಪ ಹಾಗಾಗಿ ಅಲ್ಲಿ ಹೋಗ್ಯಾರಿ ಅವರು ಬಂದಿದ ಮೇಲೆ ಪುಟಾಣಿ ಕೊಬ್ಬರಿ ಸಕ್ಕರೆ ಅದೆಲ್ಲ ಹಾಕ್ಬೇಕು ಅದು ಹಾಕೊಂಡು ಹುಡುಗರು ಹಾಕ್ಬೇಕು ಮಾಡ್ಬೇಕೆ ಚಂಗೆನ ನಾತೀನಿ ಈಗ ಅದಕ್ಕೆ ಇದನ್ನ ಮಾಡತ್ತೀನಿ ಹಾಲು ಎಣ್ಣೆ ಬಿಸಿ ಮಾಡೀನಿ ಪ್ರತಿ ಸಲ ಮಾಡೋಕ್ ಮುಂದತಿದ್ರಲ್ಲೇ ಮಾಡ್ಬೇಕೀಗ ನಾವ್ ಅಂಗಡಿ ಅಡ್ಡಾಡ್ತಿದ್ವಿ ಅವಾಗ ಮೊಹರಂ ದೊಡ್ಡದ ಅನಿಸ್ತಿತ್ತು ಈ ಸಲ ನನ್ ಮಗಳ ಲಕ್ಷದವಾಗ ಅಂಗಡಿ ಹೋಗಿಲ್ಲ ಎಲ್ಲೂ ಅಡ್ಡಾಡಿಲ್ಲ ನಮ್ಗ ಮೊಹರಂ ನಿನ್ ಬಾಯ್ತಿ ಇವತ್ತು ಹೋಗಿಲ್ಲ ನಮ್ಮಗ ಅಯ್ಯಮ್ಮ ಮೊಹರಂ ಯಾಕ ಸಣ್ಣದಾಗಲ್ಲ ಈ ಸಲ ಅಂತನ್ಯ ನೀ ಅಲ್ಲಿ ಹೋಗಿ ಅಂಗಡಿ ಪಂಗಡಿ ಕಡೆ ಅಡ್ಡಾಡಿಲ್ಲ ಅದಕ್ಕೆ ನೀ ಇಲ್ಲ ನಮ್ಗ ಇಷ್ಟೆಲ್ಲ ಮಾಡೋರ್ಗೆ ಹಂಗ ಅನಿಸ್ತಮ್ಮ ಅದು ನೀನ್ ಬಾಯ್ತಿ ಇವತ್ತು ಹೋತಾನ ಬಿಡ ಅಂತಂಗ ನಮ್ಮ ಅರ್ಶಿನ ಹೆದರ್ಸೇ ಬಿಡ್ತಾ ಅದನ್ನ ಹೇಳ್ತಾನ ನಾನು ಅಂಗಡಿ ಕಡೆ ಹೋಗಿರ್ಲಿ ನಿನ್ನೆ ಎಷ್ಟ್ ಸಣ್ಣ ಆತಲ್ಲ ಮೊಹರಂ ಅಂತ ನಾ ಅಂತೀನಿ ಇದು ನಿಶಾನಿ ಭೂಮಿ ಮುಳುಗ್ತೈತಿ ಮನ್ಮನಾರ ಮಗ ಹುಟ್ಟ ಇನ್ನು ಹಾಕಿ ಮದ್ವಿ ಮಾಡ್ಬೇಕು ಮೊಮ್ಮಕ್ಕಳು ಕಾಣಬೇಕು ನಾನು ನೋಡ್ರಿ ನಾನು ಮೈದಾ ಹಿಟ್ಟು ತೊಗೊಂಡಿನ್ರಿ ಭಾಳ ಆಗುತ್ತೆ ಏನ್ರಿಪ್ಪ ಇದು
ಇದು ತತ್ತಿ ಹಾಕ್ಬೇಕಂದ್ರಿ ಸ್ಕಿಪ್ ಮಾಡಿದ್ರಿ ತತ್ತಿ ಸೊಪ್ಪೆ ಬೇಡ ಅನ್ನಕತ್ತಾಡ್ರಿ ಎಣ್ಣೆ ಒಳಗೆ ಬುರು ಬಂದಾಗೈತ್ವ ಹಾಕ್ಬೇಡ ಅಂತಂದ ಆಮೇಲೆ ಇಟ್ಟು ತಿನ್ನಕೋತ್ರ ವಾಸನೆ ತಂದಚ್ಚಿ ಅದಕ್ಕೆ ಬಿಟ್ಟಿರಿ ನಾನು ಬೇಡ ಅಂತ ಅಂದ ಸಾಕ್ರಿ ನಮ್ಮ ಸಂಜೆ ಮುಂದೆ ಎಲ್ಲರಿಗೆ ತಿನ್ನಕ್ಕಾದ್ರೆ ಸಾಕು ನಮಗೆ ಮತ್ತೆ 3 ದಿನ ಜರ್ದಾಗ ಮತ್ತೆ ಮಾಡೋದೈತಿ ಐತ್ರಿ ನಮ್ಮದು ಹ್ಞೂ ಮತ್ತು ನಾಳೆ ದಿನ ಬಿಟ್ಟು ನಾಳೆ ಮತ್ತೆ ಮಾಡೋದನ ಅದಕ್ಕೆ ಈಗ ಎಲ್ಲರಿಗೆ ನೈಟ್ ಉಣ್ಣಕ್ಕಾದ್ರೆ ಸಾಕು ಇದಿಲ್ಲ ಬಂದ್ರಿ ನೋಡ್ರಿ ದೇವ್ರು ಹೋಗಿ ಬಂದ್ರಿ ಬಿ ಮರ ಮತ್ತು ಡೋಲಿ ಪಿರಾರಿ ಈ ಗುಡ್ಡಕ್ಕೆ ಹೋಗ್ಬಿಡ್ತಾರೆ ಸೀದಾ ಬಿ ಮರ ರುತ್ತಮ್ ಬೆಟ್ಟಕ್ಕೆ ಹೋಗ್ತಾರೆ ಅವ್ರು ನಾನು ಎಣ್ಣೆ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ರೀ ಹಿಟ್ರಿ ಅಲ್ಲಿ ನಮ್ಮ ಸಿಮ್ಮಿದು ಹಾಕಕತ್ತಾಡ ಪುಟಾಣಿ ಸಕ್ರೆ ಹಾಕಕತ್ತಾಡ ಹಾಕ್ನ ಕೊಡಿಲ್ಲ ನಾನು ಅಂತಂದು ಹಾಕೊಂಡೆ ಮತ್ತು ಆತೇನು ಈಗ ಹಾಕೋದಕ್ಕಿದ ಹೌದನ ಅದ ಹೇಳಾಕತ್ತಿಲ್ಲ ಮುಂದಿನ ವರ್ಷ ಮಟ ಅಂದ್ರೆ ನೀವು ಇಷ್ಟು ಚಂದ ಮಾಡಾಕತ್ತೀರ ತಡ್ರಿ ಮಾಡ್ತೀನಿ ಅಂತ ಆಕಿ ಮುಂದಿನ ವರ್ಷ ಹಾಕಿದ್ದು ಹಾಳು ಹೇಳ್ತೈತಿ ಗೋಣ ಈಗ ಹಾಲು ಹಾಕಿ ನಾವು ಅದ್ರ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ರಿ ಹಿಟ್ಟು ಹಾಲು ಹಾಕಂಡ್ರಿ ಹಾಲು ಹಾಕಿ ಮೆತ್ತ ಹಾಕೋ ಮತ್ತು ಆಮೇಲೆ ನೀರು ಹಾಕಿ ನಾದ್ಬೇಕು ಸ್ವಲ್ಪ ಹಾಕ್ಬಿಡ್ಕೊಂಡೆ ಇಲ್ಲ ಅರ್ಶಿ ಎಲ್ಲರಿಗೂ ಮಜ್ಜಿಗೆ ಮಾಡಿದ್ರಿಪ್ಪ ಮೊಸರು ಇತ್ತರೆ ಮಜ್ಜಿಗೆ ಮಾಡಿದ್ಲು ಅದನ್ನ ಅರಿಪ ಇದು ಮಾಡತ್ತಾಡ್ರಿ ತತ್ತಿ ಸರಾತನ ಅರಿಪ ಅದು ತತ್ತಿ ಸರಾತ ಬರೋಬ್ಬರ ಹಾಕಿ ಮಸಾಲೆ ಹಾಕಿ ನಿಂದು ಸರಿ ಬಾ ಈ ಕಡೆ ಅರ್ಶಿಯ ಈಗ ಊಟಕ್ಕೆ ಬರ್ತಾರೆ ನಮ್ಮ ಜಾತಂದ್ರೆ ಎಲ್ಲಾರು ಅಡಿಗೆ ಆಗ್ಬೇಕಲ್ಲ ಇನ್ನು ನಾನು ಬರೋ ಶೇಂಗೆ ಇಟ್ಟು ಅದು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಈಗ ನೋಡ್ರಿ ಶೇಂಗೆ ಮಾಡೋದು ಹೆಂಗೆ ಗದ್ಲಿತ್ತಾನು ಇನ್ನು ಅಂಗಡಿ ಕಡಿಮೆ ಆತ ಇಲ್ಲ ಅದಿಲ್ಲ ಗಿರಾಕಿ ಬೀಪತ್ಮೂರು ಗುಡ್ಡಕ್ಕೆ ಹೋದ್ರ ಮತ್ತೆ ಅಪ್ಪ ಹಿಟ್ಟು ಹೆಂಗೈತಿ ಮೆತ್ತಗೈತಿಲ್ಲ ಅದ ಹಿಟ್ಟು ಮೆತ್ತಗೈತಿಲ್ಲ ಅದ ಚಲೋ ಆಗೈತ್ರಿ ಮಸ್ತ್ ಐತಿ ಅಲ್ಲೇ ಮೆತ್ತಗಾಗ್ಬೇಕಲ್ಲ ಯಾರನ್ನ ಅದು ಇಂಪಾರ್ಟೆಂಟ್ ಅಲ್ಲದ ಹ್ಞೂ ಇಲ್ಲ ಅದು ಬಿರ್ಸ ಆಗ್ಬಿಡ್ತಾವು ಸ್ವಲ್ಪ ಈಗ ನಾವು ನಾದ್ಬೇಕ ನಿಮ್ಮನ್ನ ನಾದಾಗ ಕೊಟ್ರಿ ಅಂತ ಹಿಟ್ಟು ನಾದ್ಬೇಕ ನಿಮಗಂದ್ರಲ್ಲ ನಿಮಗ್ ಚೊಂಗಿ ತಿನ್ನಾಕ ಮೂರ ಮಾತಾಡೋ ಮಟ್ಟ ಯಾರು ಗಂದಿನಿ ಇವ್ರಿಗೆ ಒಂದ್ ಪಾವ್ ಕೆಜಿ ಬ್ಯಾರೆ ನಾದಿಡ್ಬೇಕಿತ್ತು ಬಿಡ ಕೊಡ್ಬೇಡ್ರಿ ಹಿಟ್ಟಪ್ಪ ಎಲ್ಲ ಕೆಲ್ಸಕತ್ತಾರ ನೋಡ್ರಿ ಹಿಂದ ಅದೇ ಸಚಿ ಹಿಟ್ಟು ಪಟ್ಟಿಗೆಲ್ಲ ಯೂಸ್ ಆಕವಂತ ನಾವು 5 ಹೆಣ್ಮಕ್ಳನ್ನ ಹಡ್ದೇವಿ ಇವನ್ ಇಸ್ಕೊಂಬರಕೈತಲ್ಲ ಎಣ್ಣೆ ಪ್ಯಾಕೆಟ್ ನಮ್ಮ ಅಪ್ಪ ಉಳ್ಳಿ ಮಾಡಕತ್ರಿ ಈಗ ಅದೇನ್ ಪ್ರತಿ ವರ್ಷ ಅಕ್ಕಿ ಕಡೆ ಕೊಡ್ತೀರಿ ಉಳ್ಳಿ ಮಾಡಕ್ಕೆ ಮಸ್ತ್ ಮಾಡ್ತಾರೆ ಅವ್ರು ಪದ್ರ ಹಾಕೋ ಅವಂಗ ಮಾಡಿ ಅವ್ರ ನಡಕ್ಕೆಲ್ಲ ಹಿಟ್ಟು ಉದುರಿಸಿ ಎಣ್ಣೆ ಹಚ್ಚಿ ಸ್ವಲ್ಪ ಲವಂಗ ಮತ್ತೆ ಎಣ್ಣೆ ಹಾಕಿದ್ ನೋಡ್ರಿ ಅಲ್ಲ ಲವಂಗ ಪುಡಿ ಜೋಳದ ಹಿಟ್ಟು ಕುಡ್ಸಿದ್ದದ ನೀನ್ ನಮ್ಮ ಅಕ್ಕ ಕನ್ಫ್ಯೂಸ್ ಮಾಡಕತ್ತಿ ಕೊಡ್ತೀನಿ ತಗೋ ತಾನೆ ಕೊಡ್ತೀನಿ ಅವ್ರು ಮಾಡ್ರಿ ಮಾಡಿ ಮೊದಲು ಅದು ಜೋಳದ ಹಿಟ್ಟು ಅದು ಜೋಳದ ಹಿಟ್ಟು ಎಣ್ಣೆ ಮತ್ತೆ ಲವಂಗದ ಪುಡಿ ರೀ ಜೋಳದ ಹಿಟ್ಟು ಮೊದಲು ಅಂದ್ರ ಮತ್ತ ಅದೊಂದು ಚಪಾತಿ ಮಾಡಲ್ಲ ನಾಪ ಇನ್ನೊಂದು ಇದನ್ನ ಸುಳಿ ಮಾಡ್ಬಿಡ್ತೀರನ್ರಿ ಉಳ್ಳಿ ದೊಡ್ಡ ಉಳ್ಳಿ ಮಾಡ್ಬೇಕೈತಿ ಸ್ವಲ್ಪ ದೊಡ್ಡ ತಗೋಬೇಕಿಲ್ರಿ ನೀವು ಫಸ್ಟ್ ಒಂದೇ ಸಲ ಟ್ರಯಲ್ ಟ್ರಯಲ್ ಆಗ್ಲಿಲ್ಲ ಆಗಲ್ಲನ ಟ್ರಯಲ್ ನೋಡ್ರಿ ಅದು ಕಟ್ ಮಾಡಿ ನೀವು ಕಟ್ ಮಾಡಿ ಬರ್ತದಿಲ್ಲ ಬಾಳ ತಳ ಹಾಕೋ ನೋಡಪ್ಪ ಮೊಮ್ಮಕ್ಳು ಕಂಡ್ರು ಇನ್ನೂ ದೊಡ್ಡಕ್ಕಾಗ ಅದನ್ನ ಕಟ್ ಮಾಡಿದ್ರೆ ಹ್ಯಾಪಿ ಬರ್ಡೇ ಅಂತ ಇಂಥವ್ರ ನಡಕ್ಕಿದ್ದಿದ್ ನಾವು ಚಾಕುಗೆ ಇದೈತಲ್ಲ ಇಲ್ಲಿ ನೋಡಿ ಮಣಿ ಕಚ್ಚಿ ಬೀಳ್ತಂತ ಓಕೆ 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 ಈಗ ಅವನ್ನ ಅದ್ರ ಮೇಲೆ ಹಿಂಗಿಟ್ಟು ಲಟ್ಸ್ಬಿಡೋದು ನಾನು ಇಲ್ಲಿ ಅಂಗಡಿ ಬಂದಿದ್ದೆ ಎಣ್ಣೆ ಪ್ಯಾಕೆಟ್ ತೊಗೊಂಡು ಹೋಗ್ಬೇಕಂತಂದು ಹೆಂಗೈತ್ವ ವ್ಯಾಪಾರ ಆಗಾಕತ್ತೈತೆ ನಮ್ಮ ಸಬ್ಸ್ಕ್ರೈಬರ್ ಬಂದಾರ ಇಲ್ಲಿ ಬಂದ್ಮೇಲೆ ಕೇಳಿದ್ರು ಅದಕ್ಕೆ ಅವ್ರಿಗೆ ಬರ್ತೀರ ಅಂತಂದು ಬರ್ತೀವ್ರಿ ಅಂದ್ರೆ ಖುಷಿ ಆಯ್ತ್ರಿಪ್ಪ ಬಂದಿದ್ರಿ ನಿಮ್ಮೆಲ್ಲರ ಸಪೋರ್ಟ್ ಐತಲ್ರಿ ಹಿಂಗೆ ನಿಮ್ಮೆಲ್ಲರ ಸಪೋರ್ಟ್ ಇರ್ರಿ ನಮ್ಮ ಮೇಲೆ ರೀ ಹಾಂ ರೀ ಧಾರವಾಳಿಂದ ಬಂದಿದ್ರೇನ್ರಿ ಚಲೋ ಆಯ್ತು ಬಿಡ್ರಿ ಆರಾಮಿದ್ರಿಲ್ರಿ ಬಂದವ್ರಿ ಮತ್ತೆ ರಮ್ಮೆಲ್ಲ ಮುಗಿಲ್ರಿ ಇದು ಫ್ರೀ ಮಾಡ್ಕೊಂಡು ಬಂದವ್ರಿ ಎಣ್ಣೆ ತೊಗೊಂಬಂದಿರ ನಾನು ಅಮ್ಮಗ ಡಬ್ಬಿ ಕೊಂಡು ಹೋಗಿ ನೆನಪ ಇಲ್ಲಿಪ್ಪ ನನಗೆ ತತ್ತಿ ಸಾರು ಮಾಡಿದ್ಲಾರಿಪ್ಪ ಮತ್ತೆ ಬಂದು ಸಿಮ್ಮಕಾಯಿ ಕೊಟ್ಕಸಿದ್ದೆ ಡಬ್ಬಿ ಎಲ್ಲ ತಾನಂದ ಹೋಗೋದು ಬರುತ್ತೆ ಇದು ಮಚ್ಚೀಸ್ ಹೋಗೇ ಬಿಡ್ತು ನೋಡಿ ಅದು ಅಲ್ಲೇ ಇದ್ದು ಅಲ್ಲೇ ಇದೈತಲ್ಲ ಲೆಟ್ರ್ ಐತೆ ನೋಡು ಲೆಟ್ರಿ ಅಲ್ಲೇ ಐತೆ ನೋಡು ಇದು ಐತಲ್ಲ ಸಾಸಿವೆ ಡಬ್ಬಿ ಐತಲ್ಲ ಬಾಜು ಇಲ್ಲೇ ಐತೆ
ಇಲ್ಲ ನಿನ್ ಕಡಿ ಬಿಡ್ಬೇಕಂತ ಅದೇ ಮನ್ ಟ್ರೆಜರಿ ಮೇಲೆ ಅದ ನೋಡು ಬುರ್ಜ ಒಂದ್ರ ಮೇಲೆ ಒಂದ್ ಹಾಕಿರ ಹಂಗಾಗಿ ನಾನು ಬಟ್ನ ಎಣ್ಣೆ ಕಾಯ್ಕಿಟ್ಟೆ ಈಗ ಅಂತ ಹೇಳಂದ ಇಲ್ಲ ಹತ್ಕೊಂಡ್ಬಿಟ್ಟು ನಾನು ಪಾಪ ಜೊತೆ ಹೌದು ಚಚಿ ಹೌದ್ರಿ ಇವನ್ನೆಲ್ಲ ನೋಡ್ತಿಲ್ಲ ಹೆಂಗೈತಿ ಮಾಡೋದೇವ್ ಇರ್ಲಿ ತಡಿ ತಾಯಿ ಮಗಳು ಹೆಂಗ್ ಮಾಡಾಕ್ತಿರಿ ನೋಡ ತಾಯಿ ಮಗ ಹೆಂಗ್ ಮಾಡಾಕತ್ತೀವಿ ಏನ ಮಾಡಾಕತ್ತಾರ ಇವ್ರ ಅಂತ ಅಂದ ಹೆಣ್ ಚಲೋ ಕಾಯ್ತು ನೋಡಿ ಜರ ಹೆಣ್ ಮಸ್ತ್ ಆಯ್ತು ಮ್ಯಾಗ ಹೇಳಾಕತ್ತಾರ ಕರ್ದ ಚಂಗ್ಯವ ಇವ ನನಗದ ಬೇಜಾರ ಹೌದ್ರಿ ಬೇಸಿದ್ದಲ್ಲ ತುಂಬಿದ್ದಲ್ವ ಅವು ಎಂತ ಟೇಸ್ಟ್ ಆಗ್ತಾವ ಐತನ ತುಂಬಿದ್ದು ಇದು ಮಾಡವು ಇವು ಎದ್ದದಕ್ಕೂ ಬೇಡ ಇವು ಪುರಿ ತಿನ್ನೋದೇನೆ ಒಂದು ತಿನ್ನೋದೇನ ಹೌದು ಹಂಗಕ್ಕವ್ವ ಅವನು ಮಾಡ್ಬೇಕು ನೀವು ಯಾವ ತುಂಬಿದ್ದು ಮಾಡ್ಬೇಕಲ್ಲ ಚಾಚಾಗ ಮಾಡ್ತೀನಿ ನಾನು ಬೇಸಿದ್ದು ಮತ್ತೆ ಮೆತ್ತಿಗೂ ಇರ್ತಾವ ಚಚ್ಚಿ ಇದು ಕರ್ದಿದ್ದು ಒಮ್ಮೆ ಕಡಕ್ ಆಗ್ಬಿಡ್ತೈತಿ ನಮ್ಮೂರಾಗೂ ಬೇಸಿದ್ವ ಅಲ್ಲಿ ಈಗ ಸುಳ್ದಾಗ ಪುರಿಗೆ ಅದಕ್ಕೆ ಏನು ಪರ್ಕಿರತ್ತಿದ್ರ ಹೌದು ಅದ್ರ ಮತ್ತ ಪದ್ಧತಿ ಇದ್ದಂಗ ಮಾಡ್ಬೇಕಲ್ರಿ ಪದ್ಧತಿ ಇದನ್ನ ಇಟ್ಕೊಂಡ್ ಬಂದಾರ ಯಾವಾಗಿದ್ರು ಮತ್ತೆ ಅದಕ್ಕ ನೀವು ಮತ್ತೆ ತಿನ್ನಕ್ ಇಷ್ಟಪಡ್ತೀರ 3 ದಿವ್ಸ ಜಾರ್ತಾ ದಿವ್ಸ ಮತ್ತೆ ನೀವು ಏನಂಗ್ ಮಾಡ್ತೀರಿ ನೋಡಿ ಚಂಗಿ ರೆಡಿ ಆಗತ್ತು ಮೇಲೆ ಹಾಕಾಕತ್ತೀನಿರಿ ಎಣ್ಣೆ ಸ್ವಲ್ಪ ಇದಾಗಕೈತದ ಕಾಯ್ಬೇಕದ ಎಣ್ಣೆ ನಮ್ಮ ಬಾಬಾ ಅದು ಊಟ ಮಾಡತ್ತಾರ ನೋಡ್ರಿ ನಮ್ಮ ಮಳೆಯರು ನಮ್ಮ ಬೇಜಾನರು ನಮ್ಮ ಬಯ್ಯಾರಿ ಎಲ್ಲರೂ ಊಟ ಮಾಡತ್ತಾರ ಅಪ್ಪ ಸುಮ್ಮನ ನೀವು ಊಟ ಮಾಡಕ್ಕೆ ಕುಂದ್ರಿಮ್ಮ ಊಟ ಮಾಡಿ ಕುತ್ಕೊಂಡ್ಬಿಡ್ರಿ ನೀವು ಟೈಮ್ ಆಗೈತಿವ ಬರೋಬ್ರ ಹ್ಞೂನ್ವಾ ಊಟ ಮಾಡಿ ಅವ್ರು ಮೊದಲು ಆಮೇಲೆ ನಾವು ಊಟ ಮಾಡ್ತೀವಿ ಅವ್ರು ಕರೆದ್ರೆ ಅಷ್ಟೈತಿ ಬಿಟ್ರೆ ಅಷ್ಟೈತಿ ಅವ್ರು ಉಣ್ಬೇಕು ಮೊದಲು ನಮ್ಗೆ ಹಾಂ ಚೊಂಗೆ ನಾವು ಒಂದು 5 ಎತ್ತಿ ಬಿಟ್ಬಿಟ್ಟಿವ್ರಿ ಈಗ ಚೊಂಗೆ ರೀ 5 ಎತ್ತಿ ಬಿಟ್ಟು ಮತ್ತೇನು ಮಾಡ್ಬೇಕ್ರಿ ಎತ್ತಿ ಬಿಟ್ಟೈತಿ ದೇವ್ರಿಗೆ ಎತ್ತಿ ಬಿಟ್ಬಿಟ್ಟೈತಿ ಹೌದವ್ರಿ ಇದು ಮಾಡತ್ತೀರಿ ಇಷ್ಟು ಕರೆದಿ ನೋಡ್ರಿ ಎರ್ನ್ಯಾಗ ಮುಚ್ಚಿಬಿಡ್ತೀನಿ ಅದ್ರ ಮೆತ್ತಾಗಿರ್ತಾವಂತ ಅಂದು ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ ರೆಸ್ಟ್ ಎಂಟ್ರಿ ಬಿಲ್ ಬಿಡೋದ್ರಿ ಈಗ ಒಂದು ಸ್ವಲ್ಪ ಹೊತ್ತು ಊಟ ಮಾಡಿದ್ರಿ ಈಗ ಊಟ ಓದಾಟ್ಕೊಂಡು ಊಟ ಮಾಡಿ ಆಮೇಲೆ ಮತ್ತೆ ಮಾಡಿದ್ರ ಆತ ಇದು ನೋಡ್ರಿಪ್ಪ ಚಂಗೆ ಮಾಡೋದು ಆಯ್ತು ನಮ್ಮದು ಈಗ ಒಂದು ಗುಂಡಿ ಆಗ್ಲಿಲ್ಲ ರೀ ಸ್ವಲ್ಪ ಕಡಿಮೆ ಆದ ಚಂಗೆ ರೀ ಈಗ ಏನಪ್ಪ ಅಂತಂದ್ರೆ ಟೈಮ್ ಅಲ್ಲಿ 4 ಗಂಟೆ ಆಯ್ತು ಮಸಾಲೆ ಅದೆಲ್ಲ ಮಾಡ್ಬೇಕ್ರಿ ನಾನೀಗ ಮಸಾಲೆ ಮಾಡಿ ಚಿಕನ್ ಪಲ್ಯ ಒಗ್ಗರಣೆ ಅನ್ನ ರೀ ಅಷ್ಟ ಮಾಡಿದ್ದೀನಿ ದಾಲ್ಚಿನ್ಸಿ ಏನು ಮಾಡಂಗಿಲ್ಲ ರೀ ನಮ್ಮ ಪರಿವಿನ ಸುಮ್ಮನೆ ಬಾಂಡೆ ತೊಳಕ್ಕೆ ಹೋದ್ರೇನ್ರಿ ಇವೆರಡು ಮರ ಕೊಟ್ಬಿಡಂತಳ್ರಿ ಈಗ ಅವ್ರ ಕಡೆ ಎಲ್ಲ ಎಣ್ಣೆಣ್ಣೆಗೆ ಮರ ನೋಡಿರಿ ಪೂರ ಇವೆರಡು ಎಣ್ಣೆ ಇವೆರಡು ತೊಗೊಂಬಿಡ್ರು ಮತ್ತು ಮರ ಒಂದೆರಡು ಎಣ್ಣೆಣ್ಣೆಗೆ ಈಗ ಇಲ್ಲಿ ಕಡೆಗಿಡ್ದು ಪ್ಲಾಸ್ಟಿಕ್ ಇಲ್ಲ ಈಗ ಮತ್ತು ನಾನು ಅಂಗಡಿಗೆ ಹೋಗಿ ರೊಕ್ಕ ಇಸ್ಕೊಂಬಂದಿರಿ ಚಿಕನ್ ಅವ್ರು ಬರ್ತಾರೆ ಈಗ ಚಿಕನ್ ಆರ್ಡ್ರ್ ಮಾಡಿದ್ದಿದ್ರಿ ಚಿಕನ್ ಅವ್ರು ಬರ್ತಾರೆ ಹಾಗಾಗಿ ಇಸ್ಕೊಂಬಂದಿರಿ ಹಾಲು ಆರ್ಡ್ರ್ ಮಾಡ್ತಾರೆ ಹಾಲು ಬಂದು ಏನ್ರಿಪ್ಪ ಸ್ವಲ್ಪ ತಲಿದು ನುಸಾಕತ್ತ ಹೋದ್ರೆ ಅವ್ರು ಜಪ್ಟೋದ್ರೆ ಅಂತಾರೆ ಅವರು ನೀರು ಬಿಟ್ಟಾರ್ರಿ ಅಂಥ ಟೈಮ್ನಾಗ ಇವತ್ತು ನಮ್ಮ ಮನೆ ನಳ ಬಂದವ್ರಿಪ್ಪ ಇವತ್ತು ನಾಳೆ ಬಿಟ್ಟಿದ್ರೆ ನಡೀತೈತೆ ನಮಗೆ ಇರೋಲ್ದಕ್ರಿ ಇಲ್ಲಿ ನೋಡ್ರಿ ಕೊಬ್ಬರಿ ಎಲ್ಲ ಹೊಡೆದ್ರಿ ಈಗ ಇದನ್ನು ಮಸಾಲೆ ಮಾಡನ್ರಿ ಯಾಕಂದ್ರೆ ಕರೆಂಟ್ ಹೇಳಕ್ಕೆ ಬರಂಗಿಲ್ಲ ಅದಕ್ಕೆ ಪಟ ಮಸಾಲೆ ಮಾಡಿಕೊಂಡ್ರೆ ಚಲೋ ಪೇಸ್ಟ್ ರೀ ಇದು ಮತ್ತು ಹಸೆ ಖಾರ ಟೊಮೆಟೊ ಹಣ್ಣಿನ ಪೇಸ್ಟ್ ಇದು ಅನ್ನಕ್ಕೆ ರೀ ಪೇಸ್ಟ್ ಮಾಡಿಬಿಡ್ರಿ ಉಳ್ಳಾಗಡ್ಡಿ ಕೊತ್ತಂಬರಿ ಇದೆಲ್ಲ ಹಾಕಿ ಮತ್ತು ಕೊಬ್ಬರಿ ಪೇಸ್ಟ್ ಎಲ್ಲ ಆತ್ರೀಗ ಸ್ವಲ್ಪ ಕಸ ಹೊಡೆದು ಗ್ಯಾಸ್ ಕಟ್ಟೆ ಎಲ್ಲ ತೊಳೆದು ಒಳಗೆ ಮಾಡ್ತೀನಿ ರೀ ಅಡುಗೆ ರೀ ಆ ಕಡೆ ಅಡುಗೆ ಮನೆ ಒಳಗೆ ಮಾಡ್ತೀನಿ ರೀ ಒಲೆ ಮೇಲೆ ಈಗ ಒಂದು ಸ್ವಲ್ಪ ಸ್ವಚ್ಛ ಮಾಡಿಬಿಡ್ತೀನಿ ರೀ ಇದನ್ನು ನಮ್ಮ ಸುಮ್ಮನೂ ಮತ್ತು ಪರ್ವಿನ ಇದಕ್ಕೆ ಹೋದ್ರೆ ಅಂಗಡಿಗೆ ರೀ ಬಾಂಡೆ ತಿಕ್ಕಿಟ್ಟು ಮತ್ತು ಅಲ್ಲಿ ಕೂಡ ಅವು ಎಲ್ಲ ಮಾಡೋವಿದ್ದಂದ್ರೆ ಹೋಗ್ಬೇಕಲ್ರಿ ಹಾಗಾಗಿ ಅಲ್ಲಿ ಹೋದ್ರೆ ಅವ್ರನ್ನ ಹುಡುಗರು ಎಲ್ಲ ಅಲ್ಲಿ ಅದವು ಆರಿಪ ಮಕ್ಕೊಂಡಳ ನಳ ಒಂದು ಬಂದವು ಇವತ್ತು ನೋಡ್ಬೇಕ್ರಿಪ್ಪ ತುಂಬ್ತೇನೆ ಹೊರಗಿನ ಮೇಲೆ ಡಬ್ರಿಗೆ ಸ್ವಲ್ಪ ಅದೆಲ್ಲ ಹಚ್ಕೊಂಬಂದಿರಿ ಡಬ್ರಿ ಕಾಯಿಕಿಟ್ರಿ ಈಗ ಎಣ್ಣೆನ ಹಾಕೀನಿ ರೀ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಈಗ ಏನಪ್ಪ ಇದಕ್ಕಪ್ಪ ಅಂತ ಚಿಕನ್ ಪಲ್ಯ ಮಾಡಾಕ್ರಿ ಅದು ಮಸಾಲೆ ಎಲ್ಲ ಮಾಡ್ಕೊಂಡು ಆಮೇಲೆ ನೋಡ್ರಿ ಅದೆಲ್ಲ ಇದನ್ನ ಹಚ್ಚಿಟ್ಟಿನಿ ಈಗ ಮಸಾಲೆ ಇರೋದಕ್ಕೆ ರಜೆ ಬೇಡ ಟೈಮ್ ಆತನಮ್ಮ ಅಲ್ಲಿ ಹೊರಗೆ ಅದಾನ ಹಾಕಿನ ಇಲ್ಲಿ ನೋಡ್ರಿಪ್ಪ ಚಿಕನ್ ಪಲ್ಯ ಒಂದು ಆತು ಅಂತ ಹೇಳಿದ್ರೆ ಈಗ ಅನ್ನಕ್ಕೆ ಇಡ್ಬೇಕು ರೀ ಅದೆಲ್ಲ ಮಸಾಲೆ ಗಿಸಾಲೆ ಎಲ್ಲ ಹಾಕಿಟ್ಟೆ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗ್ಬಿಟ್ಟೈತಿ ಅನ್ನ ಒಂದು ಮಾಡಿದ್ರೆ ಮುಗೀತು ರೀ ಗಂಟು ಹಿಡ್ಕೊಂಬಿಟ್ಟೈತಿ ಇವತ್ತು ಗಂಟು ಹಿಡ್ದೊಂದು ತೆಲಿನೂ ಒಂದು ಮತ್ತು ಕಾಲು ನೋವು ರೀ ಎಲ್ಲ ಕುಡಿಯಕ್ಕೆ ಬೇಕಾಗ್ಯದ ರೀ ಈಗ ಅಮ್ಮ ಎಲ್ಲರಿಗೂ 500 ರೂಪಾಯಿ ಕೊಟ್ಟಾರಿ ಅದು 500 ರೂಪಾಯಿ ನಂಗೆ ದವಾಖಾನೆಗೆ ಹೋಗ್ತೈತಿ ರೀ ಹಂಗಾಗೈತೆ ನನ್ನ ಪರಿಸ್ಥಿತಿ ಇವತ್ತು ಅಪ್ಪ ಕಾಲು ನೋವು ಅಂತ ನನಗೆ ಹೇಳಕ್ಕೆ ಆಗೋದ್ರಿ ಅಷ್ಟು ಕಾಲು ನೋವು ಬಂದ್ಬಿಟ್ಟಾರೆ ನೋಡ್ರಿ ಇವತ್ತು
ಈಗ ಚಿಕನ್ ಪಲ್ಯ ತಿಳಿಸಿದ್ದಾರೆ, ಅನ್ನಕ್ಕೆ ಇಡ್ಬೇಕು. ಮೆಣಸಿನ್ಕಾಯಿ ಹಾಕ್ತೀನಿ ರೀ, ಇನ್ನು ಏನು ಕಾಯಿ ಇರಲಿ ಅನ್ನೋದು. ಈಗ ಮೆಣಸಿನ್ಕಾಯಿ ಚಟ್ಪಟ್ಟನ್ನ ಆಗ್ತಾವ್ರಿ. ಈಗ ಇದು ಪೇಸ್ಟ್ ಮಾಡೀನಿ ನಾ, ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ರೀ, ಹೆಚ್ಚಿಲ್ಲ ರೀ ಉಳ್ಳಾಗಡ್ಡಿ. ಹಂಗೆ ಪೇಸ್ಟ್ ಮಾಡಿಬಿಟ್ಟು ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡು ಅದನ್ನ ಇದ್ರೊಳಗೆ ಎಣ್ಣೆಯೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಆಗೈತವ ರೀ, ಬೇರೆ ಬೇರೆ ಈಗ ನಡೀತಿ. ಹಾಂ ಹಂಗಿರಲ್ಲ ಅಂದೆ ಹೇಳಿದ. ವೆರಿ ಗುಡ್ ವೆರಿ ಗುಡ್. ಬ್ಯಾಡ್ವಾ ಹಚ್ಬೇಡ. ಏನೇನು ಅಲ್ಲ, ನಿಂದು ಕೆಲಸ ಇದೆ. ಹಾಂ, ವ್ಯಾಪಾರ ಮಾಡೋ ಕೆಲಸ ನಿಮ್ದು. ನೋಡು ನಿಂದಿರ್ತೇನೆ ಯಾರಿಪ್ಪ ನೀನು? ನಿಂದಿರ್ತೀಯ ನೀನು? ನಿಂದ್ರ ಹೋಗ್ಬರ್ತೀನಿ. ಇವ್ರು ನಿಂದು ಕರ್ಕೋರ ಸುಮ್ಮನ, ನಿಂದು ಕರ್ಕೊ. ಇವ್ರಿಗೆ ಬಳಿಗೆ ಹೊಡಿತಾರ ನೋಡಿ ಇವ್ರು. ಚಕ್ಕರ ಕರಾಕತ್ತಾರ ಗಿರಾಕಿರಿ ಅವ್ರು. ಹಾಂ ನೋಡ್ರಿ, ಇಲ್ಲಿ ಚಕ್ಕರಿಗೆ ಕರಾಕತ್ತಾರ್ರಿ ಇಬ್ರು. ನೋಡ್ರಿ ಜೇರ ಇವತ್ತು ಕುಂದ್ರ ದೊಡ್ದನ ಚಲೋ ಬಿಡ್ವಾ. 5 ದಿನ ಕುಂತಿದ್ದೆಲ್ಲ ಹೋಗ್ತದ. ಬಂದಿರಿ ಅಂಗಡಿಗೆ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಅಪ್ಪಾಗ ಅಡುಗೆ ಕಟ್ತೀರಿ. ನಮ್ಮ ಆಶಾಪ ಬರಲ್ಲ ರೀ, ಅಲ್ಲೇ ಅದಾರ ರೀ ಅವರು. ಅಡುಗೆ ಕಟ್ತೀವಿ 2 ವರ್ಷ 5 ವರ್ಷ. ನಮ್ಮ ಅಮ್ಮ ಏನು ಹೇಳೇ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ನನಗೆ ಗೊತ್ತೈತ್ರಿ ಕಟ್ತೀವಿ ಅನ್ನೋದು. ಒಂದು ಮಳೆ ಕೇಳ್ಕೊಂಬಂದು ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದ್ರಾತು ಅಂತ ಹೋಗಿದ್ದೆ ರೀ ನಾನು. ಹ್ಞೂ ಅಂತಂದ್ರೆ ಮತ್ತೆ ಹೇಳಬೇಕಿಲ್ಲ. ಅಮ್ಮ ಫೋನ್ ಹಚ್ಚಿ ನನ್ನ ಕಾಲು ಮೊದಲು ಸಾಕತ್ತವ ಅಂದೆ ನನ್ನ ಅಮ್ಮಗೆ. ನೀನು ಗೊತ್ತೈತಲ್ವ ಅಂದ್ರೆ, ಆದರೂ ಒಂದು ಮಾತು ಕೇಳ್ಕೊಂಡು ಹೋಗ್ಬೇಕಂತ ಬಂದುಬಿಡ್ರಿಪ್ಪ ಅಂತಂದು ಅಂಗಡಿಗೆ ಹೋಗಿ ಬಂದಿರಿ. ಇಲ್ಲೆಲ್ಲ ನೀರು ಹಾಕಿ ಹೋಗಿದ್ದೀರ ನನಗೆ ಅನ್ನಕ್ಕೆ ರೀ. ಏನಾರ ಜಾಸ್ತಿ ನೀರು ಹಾಕ್ಬಿಟ್ಟು ಏನು ಮೈದ ಅಂತ ಗೊತ್ತಿತ್ತು ರೀ. ರೈಸ್ ಕುದಿಯಾಕತ್ರಿ. ಇದು ದಬ್ಬರಿ ದೊಡ್ಡದಾಗ್ಬಿಡುತ್ತಲ್ರಿ ಡಬ್ರಿ. ಸ್ವಲ್ಪ ಕೈ ಆಡ್ಬೇಕ್ರಿ ಮತ್ತು ಒತ್ತಟ್ಟೆ ಕಡೆ ಕುದಿಬಾರ್ದಲ್ರಿ, ಮತ್ತು ಗಂಡ ಆಗ್ಬಿಡುತ್ತೆ. ನಾನು ಅದಕ್ಕೆ ಇದನ್ನು ಸ್ವಲ್ಪ ಒಳ್ಳೆ ಬಿಡೋ ಮಟ್ಟ ನಾನು ಇಲ್ಲೇ ಕೂತ್ಕೊಂಡು ನೋಡಾತೀನಿ ರೀ. ಇಲ್ಲಿ ನೋಡ್ರಿ, ನಾವು ದೇವ್ರ ಹೊಳಗೆ ಹೋಗೋದ್ರಾಗ ಅಂದ್ರೆ ಚಂಗೆ ಪಾತ್ಯ ಕೊಡಿಸ್ಬೇಕಲ್ರಿ, ಹಾಗಾಗಿ ರೆಡಿ ಮಾಡಿ ಹಾಕತ್ತೀವಿ ರೀ. ಮತ್ತು ನಮ್ಮ ಮನೆಯೊಳಗೆ ಭಾಳ ಜನ ಅಲ್ರಿ, ಅದಕ್ಕೆ ಮೊದಲ ಒಂದಿಷ್ಟು ಹಿಂಗೆ ಹಚ್ಚಿ ಇಟ್ಬಿಟ್ರೆ ಆಗತ್ತಾ ಅಂಥೇಳಿ ಒಂದು ಊಟ ಕೊಡೋ ಮುಂದೆ ಪಟ ಕೊಡಕ್ಕೆ ಬರೈತೆ ಅಂತಂದು ನಸ್ರನ್ನ ಹಚ್ಚಕತ್ತಾರ. ಸಕ್ರೆ ಅದೆಲ್ಲ ಇಲ್ಲ, ಅವ್ರ ಕೈ ಒಳಗೆ ಗೊತ್ತಾಗ್ತೈತಿ ನಸ್ರನ್ನ ಅನ್ನೋದ. ಹಂಗೆ ಹಾಕಿ ಆಮೇಲೆ ಪುಟಾಣಿ ಹಿಟ್ಟು ಹಾಕಿ. ನಮ್ಮೂರಾಗ ಹಿಂಗೆ ಮಾಡಂಗಿಲ್ಲ. ನಮ್ಮೂರಾಗ ಇದು ಗೋಧಿ ಹಿಟ್ಟು ಅದಕ್ಕ ಅಂತಂದು ಚಂಗೆ ಹಿಟ್ಟು ಹಾಕಿಸಿರ್ತಾರೆ ಅವ್ರು. ಹೌದು, ನಮ್ಮೂರಾಗ ಹಂಗ ಮಾಡಿ ಹಂಗಾಗಿರ್ತಾವಂತೀವಿ. ಬೆಲ್ಲ ತಗೊಂಡ್ ತೀಡಿ ಅದ್ರ ಮೇಲೆ ಹಂಗೆ ಮಾಡ್ತಾರ ನಿಮ್ರಾಗ. ನಮ್ಮೂರಾಗ ಹಂಗಲ್ಲ, ಸುಸ್ಲಾನ ಮಾಡಿರ್ತಾರ ಅದು ಚಂಗೆದ್ದು. ಮಾಡಂಗಿಲ್ರಿ. ಹಿಂಗೆ ಇದನ್ನ ಬೆಲ್ಲ ಹಚ್ತಾರಲ್ಲಿ. ಪುಟಾಣಿ ಹಿಟ್ಟು ಹಾಕಿ ಇದು ಮಾಡ. ಇಲ್ಲಿ ನಮ್ಮ ಆಶಾಪರಿಗೆ ಸ್ವಲ್ಪ ಕೊಬ್ಬರಿ, ಪುಟಾಣಿ, ಸಕ್ರೆ, ಚೊಂಗೆ, ಅನ್ನ, ಪಲ್ಯ ಅದ ಕಟ್ ಕಸ್ಬೇಕ್ರಿ. ಈಗ ಅವ್ರಿಗೆ ಟೈಮ್ ಯಾಕಂದ್ರೆ 9 ಗಂಟೆ ಆತ್ರಿ ಆಗಲಿಗೆ. ಅವ್ರಿಗೆ ಕೊಟ್ಟು ಕಸನ್ರಿ. ಇವು ಚೀಲ ಕೊಟ್ಟು ಕಸ್ಯಾರಮ್ಮ ಸಕ್ರೆ ಇವೆಲ್ಲ. ನಾಳೆ ಬಂದವಲ್ರಿ, ಅದಕ್ಕೆ ತೊಳಿತೀನಿ ರೀ. ಬಂದು ಕೂತ್ಕೊಂಡು ಸ್ವಲ್ಪ ಕರ್ಪಡೆಗೆ ಎದ್ದಿಟ್ಟೀನಿ ರೀ. ಮತ್ತು ಚಲೋ ನೀರಾಗೊಮ್ಮೆ ಎದ್ನಂದ್ರೆ ಸ್ವಚ್ಛ ಆಗ್ಬಿಡ್ತಾವೆ. ಅವು ದೊಡ್ಡ ದೊಡ್ಡ ಅದಾವ ರೀ, ಅಲ್ಲೆಲ್ಲ ಭಾಳ ದೊಡ್ಡ ದೊಡ್ಡ ಅದಾವ ರೀ. ಇನ್ನೂ ಅವೆಲ್ಲ ಅಲ್ಲೇ ತೊಳಿಬೇಕು ರೀ. ಬೋರ್ ಐತಲ್ರಿ ಅಲ್ಲೇ. ಇವತ್ತು ನಾಳೆ ಬಂದು ಇದ್ರಾಗ ಹಾಕವ್ರಿ. ಇಲ್ಲ ತಂದ್ರೆ ಅವಕ್ಕೆಲ್ಲ ನೀರು ದಬಾಯಿಸ್ಬೇಕು ರೀ. ಮಳೆಗೆಲ್ಲ ಇದಂಗೆ ಆಗ್ಯಾವ್ರಿ ಅವು ಪಾಟ್ ಎಲ್ಲ ರೀ. ತಡ್ಪೈತೆ ರೀ.